ಹಾಯ್ ಹಲೋ ಗೇಮರ್ಸ್, ವೆಲ್ಕಮ್ ಟು ಆದರ್ಶ್ ಯೂಟ್ಯೂಬಿಂಗ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಏನಪ್ಪಾ ಹೇಳ್ಕೊಡಕ್ ಬಂದಿದ್ದೀನಿ ಅಂದ್ರೆ ಝೋನ್ ಅಲ್ಲಿ ಹೆಂಗ್ ಸರ್ವೈವ್ ಮಾಡ್ಬೋದು ಅಂತ. ಇವಾಗ ಎಲ್ಲಾರು ಹೊಸದಾಗಿ ಫ್ರೀ ಫೈರ್ ನ ಸ್ಟಾರ್ಟ್ ಮಾಡ್ತಾ ಇರ್ತೀರಾ. ನಿಮ್ಗೆಲ್ಲ ಹೀರೋಯಿಕ್ ಹೋಗಕ್ ಆಗ್ತಾ ಇಲ್ಲ, ನೀವು ಒಂದು 20 ಲೆವೆಲ್ ಪಾಸ್ ಮಾಡಿರ್ತೀರಾ. ನಿಮ್ಗೆ ಹೇಗೆ ವಿಡಿಯೋನ ಅಂದ್ರೆ ಹೇಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇರೋದೇನಪ್ಪಾ ಅಂದ್ರೆ ಪ್ಲಾಟಿನಮ್ ಮನಿನ ಮಾಸ್ಟರ್ಗೆ ಹೇಗೆ ಕೆಲವು ದಿನಗಳಲ್ಲಿ ಹೋಗ್ಬೋದು ಅಂತ. ಇವಾಗ ನಾವು ಝೋನಲ್ಲಿ ಸರ್ವೈವ್ ಮಾಡ್ತಾ ಇರೋದ್ರಿಂದ ನಾವು ಮೇನ್ ಇಂಪಾರ್ಟೆಂಟ್ ಆಗ ನಮ್ಗೆ ನಾವು ವಿಡಿಯೋ ಜಾಗ ನಾನ್ ನಿಮಗ್ ಸಜೆಸ್ಟ್ ಮಾಡೋ ಜಾಗಗಳು ಯಾವ್ದಂದ್ರೆ ಸಂತೋಷ ಮತ್ತೆ ರಿಮ್ನಮ್ ವಿಲೇಜ್, ಅದು ಬರ್ಮುಡಾ ಮ್ಯಾಪ್ ಅಲ್ಲಿ. ನಾನ್ ಯಾಕಪ್ಪ ಆ ಜಾಗ ಸಜೆಸ್ಟ್ ಮಾಡಿದೆ ಅಂದ್ರೆ ಅಲ್ಲಿ ಎನಿಮೀಸು ಬರಲ್ಲ ಮತ್ತೆ ಲೂಟು ಸಾಕಾಗಿದೆ. ನಾವಿವಾಗ ಝೋನ್ ಸರ್ವೆ ಮಾಡ್ತಾ ಇರೋದ್ರಿಂದ ಝೋನ್ ಸರ್ವೆ ಕ್ಯಾರೆಕ್ಟರ್ಸ್ ನ ಇಟ್ಕೋಬೇಕು. ನೆಕ್ಸ್ಟ್ ಮೇನ್ ಕ್ಯಾರೆಕ್ಟರ್ ಯಾವ್ದಪ್ಪ ಅಂದ್ರೆ ಅದಕ್ಕೆ ಯಾಕಂದ್ರೆ ಅದು ಇಪಿನೂ ಅದೇ ಕೊಡುತ್ತೆ ಮತ್ತೆ ಇಪಿನ HP ಆಗು ಕನ್ವರ್ಟ್ ಮಾಡುತ್ತೆ. ಅದು ಝೋನ್ ಅಲ್ಲಿ ನಿಮ್ಗೆ ತುಂಬಾ ಯೂಸ್ಫುಲ್. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸ್ಕಿಲ್ ಯಾವ್ದಂದ್ರೆ ನಟೋರಾ. ಯಾಕಂದ್ರೆ ಅದು ವೆಹಿಕಲ್ ಅಲ್ಲಿ ಕುತ್ಕೊಂಡ್ರೆ ನಿಮ್ಗೆ ಮತ್ತೆ ನಿಮ್ ಫ್ರೆಂಡ್ಸ್ಗೆ 2 ಸೆಕೆಂಡ್ಸ್ ಒಂದ್ಸತಿ 5 HP ಕೊಡ್ತಾನೆ ಇರುತ್ತೆ, ಅದು ಅನ್ಲಿಮಿಟೆಡ್ ಆಗಿ. ನೆಕ್ಸ್ಟ್ ಯಾವ ಕ್ಯಾರೆಕ್ಟರ್ ಸ್ಕಿಲ್ ಹಾಕೋಬೇಕಂದ್ರೆ ಅದು ಫಾಲ್ಟ್. ಯಾಕಂದ್ರೆ ಅದು 20 ಸೆಕೆಂಡ್ ಕೂಲ್ ಡೌನ್ ಟೈಮ್ ತಗೊಂಡು 10 HP ಜನರೇಟ್ ಮಾಡ್ತಾನೆ ಇರುತ್ತೆ ಮತ್ತೆ ಅನ್ಲಿಮಿಟೆಡ್ ಆಗಿ. ಅದ್ರ ಕೂಲ್ ಡೌನ್ ಟೈಮ್ ನ ಕಡಿಮೆ ಮಾಡಕ್ಕೆ ನೀವು ರೂಬಿ ಪೆಟ್ ನ ಯೂಸ್ ಮಾಡಬಹುದು, ಅದು ಕೂಲ್ ಡೌನ್ ಸೆಕೆಂಡ್ಸ್ ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಯಾವ ಕ್ಯಾರೆಕ್ಟರ್ ಸ್ಕಿಲ್ ಅಪ್ಪ ಅಂದ್ರೆ ಅದು ಮ್ಯಾಕ್ಸಿಮ್. ಯಾಕಂದ್ರೆ ನಿಮ್ಗೆ 1 ಮೆಡಿಕೇಟ್ ನಾರ್ಮಲ್ ಆಗಿ ಸುತ್ತಕ್ಕೆ 4 ಸೆಕೆಂಡ್ ಬೇಕು, ಅದೇ ಮ್ಯಾಕ್ಸಿಮ್ ಯೂಸ್ ಮಾಡಿದ್ರೆ ಅದು 3 ಸೆಕೆಂಡ್ಸ್ಗೆ ರೆಡ್ಯೂಸ್ ಮಾಡುತ್ತೆ. ಮತ್ತೆ ಅದು ಅದರಿಂದ ಮಶ್ರೂಮ್ ಬೇಗ ತಿನ್ಬಹುದು. ಮತ್ತೆ ಇವಾಗ ನೀವು ಝೋನ್ ಅಲ್ಲಿ ಸರ್ವೈವ್ ಮಾಡ್ತಾ ಇದೀರಾ ಅಂದ್ರೆ ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ ಇರ್ಲೇಬೇಕು, ಯಾಕಂದ್ರೆ ಅದರಿಂದ ಬೇಗ ಮೆಡಿಕೇಟ್ ಸುತ್ತಬಹುದು, ಇಲ್ಲಾಂದ್ರೆ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಅದು ಮೆಡಿಕೇಟ್ಸ್. ಯಾಕಂದ್ರೆ ನಾವು ಝೋನ್ ಅಲ್ಲಿ ಸರ್ವೈವ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಅಟ್ಲೀಸ್ಟ್ 20 to 25 ಮೆಡಿಕೇಟ್ಸ್ ಬೇಕೇ ಬೇಕು. ಮತ್ತೆ ಇನ್ನೇಲಾದ್ರೂ ಒಂದ್ 20 ಇಂದ 30 ಬೇಕೇ ಬೇಕು. ಸೂಪರ್ ಮೆಡಿಕೇಟ್ಸ್ 5. ನೀವು ಅಕಸ್ಮಾತ್ ಸ್ಕ್ವಾಡ್ ಅಥವಾ ಡಿಯೋ ಆಡ್ತಾ ಇದ್ರೆ ನೀವು ನಿಮ್ ಟೀಮ್ ಮೇಟ್ಸ್ ಕೇಳಿ ಅವ್ರಿಗೆ ಅಟ್ಯಾಕ್ ಮಾಡಕ್ಕೆ. ಯಾಕಂದ್ರೆ ನೀವು ಝೋನ್ ಅಲ್ಲೇ ಸರ್ವೈವ್ ಮಾಡ್ಬಿಟ್ಟು ಸತ್ರೆ ನೀವು ರಿವೈವ್ ಮಾಡ್ಬೋದು. ಅಕಸ್ಮಾತ್ ನೀವೇನಾದ್ರು ಡಿಯೋ ಅಥವಾ ಸ್ಕ್ವಾಡ್ ಆಡ್ತಾ ಇದ್ರೆ ನಿಮ್ದೇ ಆದ ಸ್ಕ್ವಾಡ್ ಅಥವಾ ಡಿಯೋ ಇದ್ರೆ ನೀವು ನಿಮ್ ಫ್ರೆಂಡ್ಸ್ ಹತ್ರ ಮೆಡಿಕೇಟ್ ನ ಕೇಳಿ ಇಸ್ಕೋಬಹುದು. ಅಕಸ್ಮಾತ್ ಏನಾದ್ರು ನೀವು ಸೋಲೋ ಮ್ಯಾಚ್ ಆಡ್ತಾ ಇದ್ರೆ ನಿಮ್ಗೆ ವೆಂಡಿಂಗ್ ಮಷೀನ್ ಇಂದ ಫ್ರೀ ಸೂಪರ್ ಮೆಡಿಕೇಟ್ ಸಿಗುತ್ತೆ. ಮತ್ತೆ ಅದು ಯೆಲ್ಲೋ ಕಲರ್. ಮತ್ತೆ ನಿಮ್ಗೆ ಮೆಡಿಕೇಟ್ಸ್ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ನೀವು ಅದೆಲ್ಲೋ ಕಲರ್ದು ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಒಳಗಡೆ ಲೆವೆಲ್ 1, ಲೆವೆಲ್ 2, 3 ಅಂತ ಇರುತ್ತೆ, ಅದನ್ನ ನೀವು ಯೂಸ್ ಮಾಡ್ಬೋದು. ಅದನ್ನ ಹೆಂಗ್ ಯೂಸ್ ಮಾಡ್ಬೋದು ಅಂದ್ರೆ FF ಟೋಕನ್ ಇಂದ ಯೂಸ್ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಮೆಡಿಕೇಟ್ಸ್ ಅಥವಾ ಇನ್ನೇನು ಯಾರು ಅದರಿಂದ ಸಿಗ್ಲಿಲ್ಲ ಅಥವಾ ಕಾಣಿಸ್ಲಿಲ್ಲ ಅಂದ್ರೆ ನೀವು ರಿಫ್ರೆಶ್ಮೆಂಟ್ ಮಾಡ್ಬೋದು. ನಿಮ್ಮ ಹತ್ರ ಬೈಕ್ ಅಥವಾ ಲ್ಯಾಂಬೋರ್ಗಿನಿ ಕಾರ್ ಇದ್ರೆ ನೀವು ಸೇಫ್ ಝೋನ್ಗೆ ಬೇಗ ರೀಚ್ ಆಗ್ಬೋದು. ಜೊತೆಗೆ ನಿಮ್ಮ ಹತ್ರ ಬೈಕ್ ಅಥವಾ ಕಾರ್ ಇದ್ರೆ ಸೇಫ್ ಝೋನ್ ಪೂರ್ತಿ ಸುತ್ತಾಡ್ಕೊಂಡ್ ಬರ್ತಾ ಇದ್ರೆ ನೀವು ಬೋಯ್ ಹೊಡೆಯೋ ಚಾನ್ಸಸ್ ಜಾಸ್ತಿ ಇದೆ. ಗಾಯ್ಸ್, ನಿಮ್ಗೆ ನಮ್ ವಿಡಿಯೋ ಸ್ವಲ್ಪ ಅಂದ್ರೆ ಇಷ್ಟ ಆಗಿದ್ರೆ, ನಾನು ಹೇಳೋದು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಸೆಟ್ ಮಾಡಿ. ನಾನು ಏನಾದ್ರು ಮಿಸ್ಟೇಕ್ಸ್ ಮಾಡ್ತಾ ಇದೀನಿ ಆದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಲೈಕ್ ನಮ್ಮ ಹತ್ರ ಮರಿದೆ ಆಲ್ ಸೆಟ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ.